ಕಟ್ಟಿ ನಿಂತಿರೋದು ಬಹಳ ಶ್ಲಾಘನೀಯ, ಖುಷಿಯ ವಿಚಾರ. ಆದ್ರೆ ಶಾಸಕಿಗೆ ಎಲ್ಲೋ ಒಂದ್ ಕಡೆ ಭದ್ರತೆ ಇಲ್ಲ, ಅಥವಾ ನೀವು ಧ್ವನಿ ಎತ್ತಿದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಮನೆಗೆ ಬಂದು ಧಮಕಿ ಹಾಕ್ತಾರೆ ಅನ್ನೋದಾದ್ರೆ ಮುಂದಿನ ಹೋರಾಟ ನಿಮ್ದು ಯಾವ ರೀತಿ ಆಗಿರುತ್ತೆ? ಯಾರವರು, ಅವರು ಹಿಂದೆ ಯಾರಿದ್ದಾರೆ, ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ದೂರಲ್ಲಿ ಒಂದಷ್ಟು ಹೆಸರುಗಳನ್ನ ಉಲ್ಲೇಖ ಮಾಡಿದಿರಿ, ಅವ್ರ ಬ್ಯಾಕ್ ಗ್ರೌಂಡ್ ಏನು? ಟಿವಿ ಅವ್ರ ಲೈನ್ ಆಗ್ಯದ ಸರ್. ಮೇಡಮ್, ಅದೇ ಏನಾಗ್ಯದ ಅಂದ್ರೆ, ಇದು ನಾವು ಗೆದ್ದಲ್ಲಿಂದ ಇದು ಸಮಸ್ಯೆ ಪದೇ ಪದೇ ಇದೇ ತರಾನೇ ನಮ್ಗ ಅವೆಲ್ಲ ಇನ್ಸಿಡೆಂಟ್ಗಳ ನಡೀತದವ. ಹೌದು, ನಮ್ಮಲ್ಲಿ ಕೃಷ್ಣಾ ನದಿ ತೀರದಲ್ಲಿ ದೇವದುರ್ಗದಲ್ಲಿ ಕೃಷ್ಣಾ ನದಿ ತೀರದಲ್ಲಿ ದೇವದುರ್ಗ ಇರೋದ್ರಿಂದ ಸಾಕಷ್ಟು ಮರಳು ಅಲ್ಲಿ ಜಾಸ್ತಿ ಸಂಗ್ರಹಣೆ ಆಗ್ತದ. ಅದನ್ನ ನ್ಯಾಯಯುತವಾಗಿ ಲೀಗಲ್ ಆಗಿ ನಮ್ಗ ಮರಳಿನ ಅವಶ್ಯಕತೆ ಇರ್ತದ. ಯಾಕಂದ್ರೆ ನೂರಾರು ಟ್ರ್ಯಾಕ್ಟರ್ಗಳು ಕೂಡ ರೈತರು ಅದನ್ನೇ ನಂಬಿಕೊಂಡು ಟ್ರ್ಯಾಕ್ಟರ್ಗಳು ತಗೊಂಡಾರ. ಆದ್ರೆ ಅವರಿಗೆ ರಾಯಲ್ಟಿ ಇಶ್ಯೂ ಮಾಡಿ ಅವರಿಗೆ ರಾಯಲ್ಟಿ ಕೊಡ್ರಿ, ನ್ಯಾಯಯುತವಾದ ಒಂದು ಮರಳನ್ನ ಸಾಗಾಣಿಕೆ ಆಗ್ಲಿ ಅನ್ನೋಂಥದ್ದು ನನ್ನ ಉದ್ದೇಶ. ಇಷ್ಟೆಲ್ಲ ಹೇಳಿದ್ರು ಕೂಡ ಅಲ್ಲಿ ಟೆಂಡರ್ ಆದ್ರೂ ಟೆಂಡರ್ ಓಪನ್ ಮಾಡ್ಲಾರ್ದಂಗ ಅಕ್ರಮವಾಗಿ ಮರಳು ಹಗಲು ರಾತ್ರಿ ಮರಳು ಹೋಗೋದ್ರಿಂದ ಅಲ್ಲಿ ಜನರು ನನಗ ದಿನ ನೂರಾರು ಕಾಲ್ ಮಾಡಿ, ಮೇಡಮ್ ನಾವು ಬೆಳೆದ ಬೆಳೆ ಎಲ್ಲ ಧೂಳ್ದಾಗ ತುಂಬಿ ಹೋಗ್ತದ, ನಾವು ರೈತರ ಕಷ್ಟದಾಗಿದ್ದೀವಿ, ಎಲ್ಲ ಮಹಿಳೆಯರು ಕೂಡ ಹೇಳ್ತಾರ, ರಸ್ತೆಗಳೆಲ್ಲ ಹಾಳಾಗ್ತಾವ, ಅದು ಅಂತರ್ಜಲ ಕುಸಿತದ, ಇದೆಲ್ಲ ಸಮಸ್ಯೆ ಆಗ್ತದ ಅಂತ ಒಂದು ಕೇಸಿ ಜನ ಹೇಳಿದಾಗ ನಾನು ಅದನ್ನ ಯಾವುದೇ ಕಾರಣಕ್ಕೂ ಇಲ್ಲಿಗಲ್ ಆಗಿ ಬಿಡೋದು, ಕಡಿವಾಣ ಹಾಕ್ಲೇಬೇಕು ಅನ್ನೋಂಥದ್ದು ನಾನು ಗೆದ್ದಾಗ್ಲಿಂದ ಕೂಡ ಇದೇ ತರ ನಾನು ಒಂದು ನಿರ್ಧಾರ ಮಾಡೇನ್ರಿ ಮೇಡಮ್. ಯಾಕಂದ್ರೆ ನಾವು ಮೊದಲು ನಾನು ಎಲೆಕ್ಷನ್ ಪೂರ್ವದಲ್ಲಿ ಕೂಡ ಈಗ ಅಲ್ಲಿ ಮೊದಲ ಅಧಿಕಾರದಾಗಿರೋಂಥವ್ರು ಮರಳು ಒಂದು ಇದನ್ನ ಸಾಗಾಣಿಕೆ ಮಾಡ್ಕೊಂಡು ಬಂದಾರ. ನಮ್ಗೇನ್ ಅವಾಗ ಅವ್ರು ಮಾಡ್ಯಾರ ಅಂತ ಹೇಳಿದ್ರೆ ನಾವೇನು ಅದ್ರ ವಿರುದ್ಧ ಈಗ ನನ್ನ ಅವಧಿಯಲ್ಲಿ ಯಾವುದೇ ಕಾರಣಕ್ಕೂ ಅಕ್ರಮವಾಗಿ ಬರೀ ಮರಳಷ್ಟೇ ಅಲ್ಲ, ಬೇರೆ ಯಾವ ಕೂಡ ನಡಿಬಾರ್ದು. ಮಟಗ ಇರ್ಲಿ, ಇಸ್ಪೀಟ್ ಇರ್ಲಿ, ಮದ್ಯ ಮಾರಾಟ ಇರ್ಲಿ, ಇವೆಲ್ಲನೂ ಬಂದ್ ಮಾಡ್ಬೇಕನ್ನೋಂಥದ್ದು ನನ್ನ ಉದ್ದೇಶ ರೀ ಮೇಡಮ್. ಜನಪರವಾಗಿ ನಾನು ಕಳಕಳಿಟ್ರಿ ಕೆಲಸ ಮಾಡ್ತಾ ಇದ್ದೀನಿ. ಇದನ್ನ ಅವರು ಖಂಡಿಸಿ ಅವರು ಮನೆಗಳಿಗೆ ಬಂದು, ಇಲ್ಲ ನೀವು ಅಕ್ರಮವಾಗಿ ಮರಳನ್ನ ಯಾಕೆ ಬಂದ್ ಮಾಡ್ತೀರಿ, ಅದಕ್ಕೆಲ್ಲ ನೀವೇನು ಅನ್ನೋಂಥದ್ದನ್ನ ಅವರು ನನಗೆ ಕೇಳಿ ಇದೆಲ್ಲ ಈ ರೀತಿ ನನಗ ಬೆದರಿಕೆಗಳು ಇರೋದಂತ ಸತ್ಯ ಮೇಡಮ್. ಮೇಡಮ್, ಅದರ ಜೊತೆಯಲ್ಲಿ ಈ CCTV ವಿಜುವಲ್ಸ್ ನೀವು ರಿಲೀಸ್ ಮಾಡಿದ್ರಲ್ವಾ, ಅದರಲ್ಲಿ ಶ್ರೀನಿವಾಸ್ ನಾಯಕ್ ಅಂತ ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಆತ ನನಗೆ ಬೆದರಿಕೆ ಹಾಕಿದ್ದು ಅನ್ನೋದನ್ನ ದೂರಲ್ಲೂ ಕೂಡ ಉಲ್ಲೇಖ ಮಾಡಿದ್ರಿ, SP ಅವ್ರಿಗೂ ಕೂಡ ಅದನ್ನೇ ತಿಳಿಸಿದ್ರಿ. ಯಾರೀತ? ಈತನಿಗೂ ಆ ಮರಳು ದಂಧೆಗೂ ಏನ್ ಕನೆಕ್ಷನ್? ಈಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸುತ್ತಂತ ಶ್ರೀದೇವಿ ಅವರು ಅಣ್ಣ, ಅವರು ಶ್ರೀನಿವಾಸ್ ನಾಯ್ಕ್ ಅಂತೇಳಿ, ಅವರು ನಮ್ಮ ತಾಲೂಕದವ್ರಲ್ಲ, ಅವರು ಹೊರಗಡೆ ಸುರ್ಪುರದವ್ರು. ಅವರು ಸುಮ್ನೆ ಬಂದು ಇಲ್ಲಿ ವಾತಾವರಣ ಕೆಡ್ಸಕ್ಕ ಸುಮ್ನೆನೆ ನಮ್ಮವ್ರನ್ನೆಲ್ಲ ಎತ್ತಿ ಕಟ್ಕೊಂಡು ಅಲ್ಲೆಲ್ಲ ಅವರು ನೂರಾರು ಟಿಪ್ಪರ್ ಇಟ್ಕೊಂಡು ಆತ ಮೊದ್ಲಿಂದನೂ ಅದೇ ಉದ್ಯೋಗ ಮಾಡೋ ಮನುಷ್ಯ. ಬರೇ ನಮ್ಮ ತಾಲೂಕದಷ್ಟೆಲ್ಲ ಮಾನವಿಯಲ್ಲಿ ಕೂಡ ಹಿಂದಕ್ಕೆಲ್ಲ ಇದೇ ತರ ಇನ್ಸಿಡೆಂಟ್ ಎಲ್ಲ ನಡೆದಿದ್ವು. ಇವೆಲ್ಲ ಮಾಡಿ ನಮ್ಮಲ್ಲಿ ಕೂಡ ಅವತ್ತು ಬೆಳಗ್ಗೆನೆ ಎಲ್ಲಾರನ್ನ ಕರ್ಕೊಂಬಂದಾಗ ನಾನು ಕೂಡ ಹೇಳಿದೆ, ನೋಡ್ರಿ ನಿಮಗ ಯಾವುದೇ ಕಾರಣಕ್ಕೂ ಇಲ್ಲಿಗಲ್ ಆಗಿ ಮಾಡಕ್ ಬಿಡಲ್ಲ, ಅದು ಏನಿದ್ರೆ ನ್ಯಾಯವಾಗಿ ಸರ್ಕಾರ ನಿಮ್ಗೆ ಪರವಾನಿಗೆ ಕೊಟ್ರೆ ನೀವು ಮಾಡ್ರಿ, ನಾನು ಬೇಡ ಅನ್ನೋದಿಲ್ಲ. ನೀವು ನನಗೆ ಯಾಕೆ ಬಂದು ಇಲ್ಲಿ ಮನೇಲಿ ಬಂದು ನೀವು ಇಲ್ಲಿ ಇಷ್ಟೆಲ್ಲ ಕ್ವಶನ್ ಮಾಡ್ತೀರಿ? ನಾನು ಹೊರಗಡೆ ಹೋದ್ರ 10 ಗಾಡಿಗಳು ತಗೊಂಡು ನನಗೆ ಬೆನ್ನು ಹತ್ತತ್ರಲ್ಲ, ಏನ್ ಕಾರಣ ಅಂತ ನಾನು ಕೇಳಿದಾಗ ಅವ್ರೇನ್ ಹೇಳ್ತಾರಂದ್ರೆ ನಿಮ್ಮನ್ನ ಕಾಯಕ್ ಬರ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ನನಗೆ ಎಷ್ಟು ಭಯ ವಾತಾವರಣ ಇರಬಹುದು ಅನ್ನೋಂಥದ್ದು ನೀವೇ ವಿಚಾರ ಮಾಡ್ರಿ ಮೇಡಮ್. ಇದನ್ನೆಲ್ಲ ನಾನು ಪದೇ ಪದೇ ಹೇಳ್ತೀನಿ. ನನಗೂ ಕೂಡ ನಾನು ಒಬ್ಬ ಸಾಮಾನ್ಯಳು, ನನಗ ಜನ ಅಧಿಕಾರ ಕೊಟ್ಟಾರ, ನನ್ನ ಮೇಲೆ ವಿಶ್ವಾಸ ಇಟ್ಟು ಇವ್ರಾದ್ರ ಇಂಥವೆಲ್ಲ ನಡೆಯೋದಿಲ್ಲ, ಇವ್ರಿಗೆ ನಮ್ಮ ತಾಲೂಕಿಗೆ ಇಂಥ ಒಳ್ಳೆ ಒಂದು MLA ಬೇಕು ಅಂತೇಳಿ ಅವರೇ ನನಗ ತನುಮನಧನದಿಂದ ನನಗೆ ಆಶೀರ್ವಾದ ಮಾಡಿದಂತ ನಮ್ಮ ತಾಲೂಕಿನ ಜನ ಪ್ರಜಾಪ್ರಭುತ್ವನ ಎತ್ತಿಡ್ದಾರೆ. ಯಾವುದೇ ಕಾರಣಕ್ಕೂ ನಾನು 1 ಪೈಸೆ ದುಡ್ಡು ಕೊಟ್ಟಿಲ್ಲ, ಮದ್ಯ ಕೊಟ್ಟಿಲ್ಲ, ಇನ್ನೊಂದಿಲ್ಲ, ಹಣಬಲಿಲ್ಲ, ತೋಳ್ಬಲಿಲ್ಲ ಮೇಡಮ್. ಜನರು ನನಗೆ ಅವರು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನನ್ನ ಗೆಲ್ಸ್ಯಾರಂತಂದ್ರೆ ಇದನ್ನ ನಾನು ಏನ್ ಮಾಡ್ಲಿ ಹೇಳ್ರಿ? ಈ ತರ ಆದ್ರ ಮಹಿಳಾ ಶಾಸಕಿ ಅನ್ನೋದು ಒಂದ್ ಕಡೆ, ಮತ್ತೆ ನಾನು ಏನಾರು ಹೇಳ್ಕೊಂಡ್ರೆ ಏನಪ್ಪ ಇವ್ರು ಅಸಮರ್ಥರೇನೋ ಅನ್ನೋಂಥದ್ದು. ನಾನು ಯಾವುದೇ ಕಾರಣಕ್ಕೂ ಯಾರು ಭಯ ಹಾಕಿದ್ರೇನು, ಯಾರು ಏನ್ ತೊಂದರೆ ಕೊಟ್ರೇನು, ಯಾವುದೇ ಕಾರಣಕ್ಕೂ ನಾನು ಅಂತದಕ್ಕೆಲ್ಲ ಜಗ್ಗಲ್ಲ ನಾನು. ಆದ್ರೆ ಇದನ್ನ ಕಡಿವಾಣ ಹಾಕ್ರಿ ಅಂತೇಳಿ ನಾನು ಅಧಿಕಾರಿಗಳಿಗೆ ಕೇಳ್ತಾ ಇದ್ದೀನಿ. ನಿಜ ಅಲ್ಲ, ಈಗ 37 ಪ್ರಕರಣ ದಾಖಲಾಗಿದೆ ಅಂತ ಖುದ್ದು SP ಅವರೇ ಹೇಳ್ತಾರೆ. 37 ಅಧಿಕೃತವಾಗಿ ಪ್ರಕರಣ ದಾಖಲಾದ ನಂತರದಲ್ಲಿ SP ಅವರು ಹಾಗಾದ್ರೆ ಏನ್ ಕ್ರಮ ಕೈಗೊಂಡ್ರು? ಇನ್ನು ನಡೀತಾ ಇದೆಯಲ್ಲ ಅಲ್ಲಿ ಮರಳು ದಂಧೆ, ಅದನ್ನ ನಿಲ್ಲಿಸುವಂತ ಕ್ರಮಗಳು ಪೊಲೀಸರಿಂದ ಯಾಕೆ ಆಗ್ತಾ ಇಲ್ಲ ಹಾಗಾದ್ರೆ?
ಈಗ ಮೇಡಮ್ ಏನಾಗ್ಯದ, ಪೊಲೀಸರು ಅಸಹಾಯಕರಾಗ್ಯಾರ, ಅಲ್ಲಿ ತಹಸೀಲ್ದಾರ್ ಅಸಹಾಯಕರಾಗ್ಯಾರ, ಮತ್ತೆ ಇನ್ನ ಉಳಿದಂತ ಎಲ್ಲಾ ಡಿಪಾರ್ಟ್ಮೆಂಟ್, ಯಾಕಂದ್ರೆ ಮರಳು ಸಮಿತಿ ಅಂತೇಳಿ ಒಂದು AC ಅವ್ರ ನೇತೃತ್ವದಲ್ಲಿ, DC ಅವ್ರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡ್ಯಾರ. ಇವತ್ತಿಗೂ ಒಬ್ಬನ ಅಲ್ಲಿ ಹೋಗಿ ಇದು ಮಾಡೋದಿಲ್ಲ, ಯಾಕಂದ್ರೆ ಅವ್ರಿಗೆ ಕೂಡ ಭಯ ವಾತಾವರಣ. ತಹಸೀಲ್ದಾರ್ ಅವ್ರನ್ನ ಕರೆದು ನಾನು ಮಾತಾಡಿದ್ರೆ ತಹಸೀಲ್ದಾರ್ ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಮ ಮೇಲೆನೆ ಲಾರಿ ಹತ್ಸಕ್ ಬರ್ತಾರ್ರಿ ಮೇಡಮ್, ನಾವೇನ್ ಮಾಡೋದು, ನಮಗೂ ಕೂಡ ಭಯ ಅದ ಅಂತ ಅವ್ರು ಹೇಳ್ತಾರೆ. ಅವ್ರ ಅಸಹಾಯಕತೆ. ಪೊಲೀಸರಿಗೆ ಕೇಳಿದಾಗ ಅಸಾಧ್ಯವಾದ ಮಾತ್ರ ಮೇಡಮ್, ಇದನ್ನ ಚೇಂಜ್ ಮಾಡಕ್ ಆಗೋದಿಲ್ಲ, ಇದನ್ನ ಬಂದ್ ಮಾಡಕ್ ಆಗಲ್ಲ, ಇದನ್ನ ಏನ್ ಮಾಡೋದ್ರಿ ಅಂತ ಅವರು ಕಾಂಪ್ರಮೈಸ್ ಲೆಕ್ಕದಾಗ ಅವ್ರು ಮಾತಾಡ್ತಾರ. ಅಂದ್ರೆ ಇಲ್ಲಿ ಒಂದು ಚೆಕ್ ಪೋಸ್ಟ್ ಮಾಡ್ಯಾರ, ಅಲ್ಲಿ 2-3 ಪೊಲೀಸರನ್ನ ಕೂಡಿಸ್ತಾರ. ಅಲ್ಲಿ ನೋಡಿದ್ರೆ ಒಂದು CC ಕ್ಯಾಮ್ರಾ ಇಲ್ಲ, ಒಂದು ರಿಜಿಸ್ಟರ್ ಇಲ್ಲ, ಏನು ದಾಖಲೆ ಬರ್ಕೊಳ್ಳೋದಿಲ್ಲ. ರಾಜಾರೋಷವಾಗಿ ಅವ್ರ ಮುಂದನೆ ಗಾಡಿಗಳು ಅಡ್ಡಾಡ್ತಿರ್ತಾವ. ನಾನೇ ಖುದ್ದಾಗಿ ಚೆಕ್ ಪೋಸ್ಟ್ಗೆ ಹೋಗಿ ನೋಡಿನಿ. ಇದನ್ನೆಲ್ಲ ನಾನು ಗಮನಿಸಿದಾಗ ಇಲ್ಲಿ ನಮ್ಮಲ್ಲಿ ಯಾವ ರೀತಿ ಆಡಳಿತ ನಡೆದಿರ್ಬೋದು, ಸರ್ಕಾರ ಇದನ್ನ ಎಷ್ಟರ ಮಟ್ಟಿಗೆ ಇಲ್ಲಿ ನಿರ್ಲಕ್ಷ್ಯದಿಂದ ನಮ್ಮ ತಾಲೂಕಿಗೆ ಒಬ್ಬ ಮಹಿಳೆ ಅನ್ನೋ ಕಾರಣಕ್ಕೆ ಸರ್ಕಾರನೇ ನೇರ ಹೊಣೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ರೀ. ಯಾಕಂತಂದ್ರೆ ಇದಕ್ಕಿಂತ ಫಸ್ಟ್ ನಾನು ಹೋರಾಟ ಮಾಡಿ ನಾನೇ ಮರಳಿನ ಅಡ್ಡೆಗೆ ಹೋಗಿ ಅದನ್ನ ಮಾಡಿದ್ದೆ. ತನಿಖೆ ಮಾಡ್ರಿ ಅಂತೇಳಿ ಸ್ಪೀಕರ್ ಅವರು ಆದೇಶ ಮಾಡಿದ್ರು. ಆದೇಶ ಮಾಡಿದಾಗ ಅಲ್ಲಿ ಏನಂತ ನನ್ನ ವಿರುದ್ಧನೇ ಇದೇ ಮರಳು ಗ್ಯಾಂಗ್ನ ಕರ್ಕೊಂಡು ಸುಳ್ಳಾದ ಅಂತೇಳಿ ಬರೆದು ವರದಿ ಕೊಡ್ತಾರ ಪೊಲೀಸ್ ಅಧಿಕಾರಿಗಳಂದ್ರೆ ಎಷ್ಟ್ರ ಮಟ್ಟಿಗೆ ಅವರು ನನ್ನ ಟಾರ್ಗೆಟ್ ಮಾಡಿರ್ಬೋದು ಅನ್ನೋಂಥದ್ದು ನೋಡ್ರಿ. ನನಗೇನು ಭಯ ಇಲ್ಲ. ನನ್ನ ಕ್ಷೇತ್ರ ಜನ ನನ್ನ ಉಳಿಸಿಕೊಂಡಾರ, ಮುಂದನು ಉಳಿಸ್ಕೊಂತಾರ. ಯಾವುದೇ ಕಾರಣಕ್ಕೂ ನಾನು ಇದನ್ನ ಯಾರೋ ಒಬ್ಬನ ಹೇಳ್ತಿರ್ತಾರ, ಇಲ್ಲ ಮೇಡಮು ಈ ತರ ಸುಮ್ನೆ ಇದ್ಬಿಟ್ರೆ ಆಯ್ತಲ್ಲ, ನಾನು ಯಾವುದೇ ಕಾರಣಕ್ಕೂ ಜೀವ ಹೋದ್ರೂ ಸುಮ್ನೆ ಇರಲ್ಲ. ನನ್ನ ಕೆಲಸ ಏನು, ನನ್ನ ಕಾಯಕ ನಾನೊಂದು ಸೇವಾಳು. ಒಂದು ಕ್ಷೇತ್ರದಾಗ ನಾನು ಸಂಪತ್ತನ್ನು ಉಳ್ಸಕ್ ನಾನು ಆರಿಸ್ಯಾರ, ಅದನ್ನ ಯಾರು ದರೋಡೆ ಮಾಡಕ್ ನಾ ಬಿಡಲ್ಲ. ಖಂಡಿತ ಧನ್ಯವಾದ ಕರಮ ನಾಯಕ್ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಕ್ಕೆ. ತಟ್ಟಿ ನಿಂತಿರೋದು ಬಹಳ ಶ್ಲಾಘನೀಯ, ಖುಷಿಯ ವಿಚಾರ. ಆದ್ರೆ ಶಾಸಕಿಗೆ ಎಲ್ಲೋ ಒಂದ್ ಕಡೆ ಭದ್ರತೆ ಇಲ್ಲ, ಅಥವಾ ನೀವು ಧ್ವನಿ ಎತ್ತಿದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಮನೆಗೆ ಬಂದು ಧಮಕಿ ಹಾಕ್ತಾರೆ ಅನ್ನೋದಾದ್ರೆ ಮುಂದಿನ ಹೋರಾಟ ನಿಮ್ದು ಯಾವ ರೀತಿ ಆಗಿರುತ್ತೆ? ಯಾರವರು, ಅವರು ಹಿಂದೆ ಯಾರಿದ್ದಾರೆ, ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ದೂರಲ್ಲಿ ಒಂದಷ್ಟು ಹೆಸರುಗಳನ್ನ ಉಲ್ಲೇಖ ಮಾಡಿದಿರಿ, ಅವ್ರ ಬ್ಯಾಕ್ ಗ್ರೌಂಡ್ ಏನು? ಟಿವಿ ಅವ್ರ ಲೈನ್ ಆಗ್ಯದ ಸರ್. ಮೇಡಮ್ ಅದೇ ಏನಾಗ್ಯದ ಅಂದ್ರೆ, ಇದು ನಾವು ಗೆದ್ದಲ್ಲಿಂದ ಇದು ಸಮಸ್ಯೆ ಪದೇ ಪದೇ ಇದೇ ತರಾನೇ ನಮ್ಗ ಅವೆಲ್ಲ ಇನ್ಸಿಡೆಂಟ್ಗಳು ನಡೀತದವ. ಹೌದು, ನಮ್ಮಲ್ಲಿ ಕೃಷ್ಣಾ ನದಿ ತೀರದಲ್ಲಿ ಕೃಷ್ಣಾ ನದಿ ತೀರದಲ್ಲಿ ದೇವದುರ್ಗ ಇರೋದ್ರಿಂದ ಸಾಕಷ್ಟು ಮರಳು ಅಲ್ಲಿ ಜಾಸ್ತಿ ಸಂಗ್ರಹಣೆ ಆಗ್ತದ. ಅದನ್ನ ನ್ಯಾಯಯುತವಾಗಿ ಲೀಗಲ್ ಆಗಿ ನಮ್ಗ ಮರಳಿನ ಅವಶ್ಯಕತೆ ಇರ್ತದ. ಯಾಕಂದ್ರೆ 100 ಟ್ರ್ಯಾಕ್ಟರ್ಗಳು ಕೂಡ ರೈತರು ಅದನ್ನೇ ನಂಬಿಕೊಂಡು ಟ್ರ್ಯಾಕ್ಟರ್ಗಳು ತಗೊಂಡಾರ. ಆದ್ರೆ ಅವ್ರಿಗೆ ರಾಯಲ್ಟಿ ಇಶ್ಯೂ ಮಾಡಿ ಅವರಿಗೆ ರಾಯಲ್ಟಿ ಕೊಡ್ರಿ, ನ್ಯಾಯಯುತವಾದ ಒಂದು ಮರಳನ್ನ ಸಾಗಾಣಿಕೆ ಆಗ್ಲಿ ಅನ್ನೋಂಥದ್ದು ನನ್ನ ಉದ್ದೇಶ. ಇಷ್ಟೆಲ್ಲ ಹೇಳಿದ್ರು ಕೂಡ ಅಲ್ಲಿ ಟೆಂಡರ್ ಆದ್ರೂ ಟೆಂಡರ್ ಓಪನ್ ಮಾಡ್ಲಾರ್ದಂಗ ಅಕ್ರಮವಾಗಿ ಮರಳು ಹಗಲು ರಾತ್ರಿ ಮರಳು ಹೋಗೋದ್ರಿಂದ ಅಲ್ಲಿ ಜನರು ನನಗ ದಿನ 100 ಕಾಲ್ ಮಾಡಿ, ಮೇಡಮ್ ನಾವು ಬೆಳೆದ ಬೆಳೆ ಎಲ್ಲ ದೂಡ್ದಾಗ ತುಂಬಿ ಹೋಗ್ತದ, ನಾವು ರೈತರ ಕಷ್ಟದಾಗಿದ್ದೀವಿ, ಎಲ್ಲ ಮಹಿಳೆಯರು ಕೂಡ ಹೇಳ್ತಾರ, ರಸ್ತೆಗಳೆಲ್ಲ ಹಾಳಾಗ್ತಾವ, ಅದು ಅಂತರ್ಜಲ ಕುಸಿತದ, ಇದೆಲ್ಲ ಸಮಸ್ಯೆ ಆಗ್ತದ ಅಂತ ಒಂದು ಕೇಸಿ ಜನ ಹೇಳಿದಾಗ ನಾನು ಅದನ್ನ ಯಾವುದೇ ಕಾರಣಕ್ಕೂ ಇಲ್ಲಿಗಲ್ ಆಗಿ ಬಿಡೋದು, ಕಡಿವಾಣ ಹಾಕ್ಲೇಬೇಕು ಅನ್ನೋಂಥದ್ದು ನಾನು ಗೆದ್ದಾಗ್ಲಿಂದ ಕೂಡ ಇದೇ ತರ ನಾನು ಒಂದು ನಿರ್ಧಾರ ಮಾಡೀನ್ರಿ ಮೇಡಮ್. ಯಾಕಂದ್ರೆ ನಾನು ಎಲೆಕ್ಷನ್ ಪೂರ್ವದಲ್ಲಿ ಕೂಡ ಈಗ ಅಲ್ಲಿ ಮೊದಲ ಅಧಿಕಾರದಾಗಿರೋಂಥವ್ರು ಮರಳು ಒಂದು ಇದನ್ನ ಸಾಗಾಣಿಕೆ ಮಾಡ್ಕೊಂಡು ಬಂದಾರ. ನಮ್ಗೇನ್ ಅವಾಗ ಅವ್ರು ಮಾಡ್ಯಾರ ಅಂತ ಹೇಳಿದ್ರೆ ನಾವೇನು ಅದ್ರ ವಿರುದ್ಧ ಈಗ ನನ್ನ ಅವಧಿಯಲ್ಲಿ ಯಾವುದೇ ಕಾರಣಕ್ಕೂ ಅಕ್ರಮವಾಗಿ ಬರೀ ಮರಳಷ್ಟೇ ಅಲ್ಲ, ಬೇರೆ ಯಾವ ಕೂಡ ನಡಿಬಾರ್ದು. ಮಟಗ ಇರ್ಲಿ, ಇಸ್ಪೀಟ್ ಇರ್ಲಿ, ಮದ್ಯ ಮಾರಾಟ ಇರ್ಲಿ, ಇವೆಲ್ಲನೂ ಬಂದ್ ಮಾಡ್ಬೇಕನ್ನೋಂಥದ್ದು ನನ್ನ ಉದ್ದೇಶ ರೀ ಮೇಡಮ್. ಜನಪರವಾಗಿ ನಾನು ಕಳ್ಕಳಿಟ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಇದನ್ನ ಅವರು ಖಂಡಿಸಿ ಅವರು ಮನೆಗಳಿಗೆ ಬಂದು, ಇಲ್ಲ ನೀವು ಅಕ್ರಮವಾಗಿ ಮರಳನ್ನ ಯಾಕೆ ಬಂದ್ ಮಾಡ್ತೀರಿ, ಅದಕ್ಕೆಲ್ಲ ನೀವೇನು ಅನ್ನೋಂಥದ್ದನ್ನ ಅವರು ನನಗೆ ಕೇಳಿ ಇದೆಲ್ಲ ಈ ರೀತಿ ನನಗೆ ಬೆದರಿಕೆಗಳು ಇರೋದಂತ ಸತ್ಯ ಮೇಡಮ್. ಮೇಡಮ್, ಅದರ ಜೊತೆಯಲ್ಲಿ ಈ CCTV ವಿಜುವಲ್ಸ್ ನೀವು ರಿಲೀಸ್ ಮಾಡಿದ್ರಲ್ವಾ, ಅದರಲ್ಲಿ ಶ್ರೀನಿವಾಸ್ ನಾಯಕ್ ಅಂತ ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಆತ ನನಗೆ ಬೆದರಿಕೆ ಹಾಕಿದ್ದು ಅನ್ನೋದನ್ನ ದೂರಲ್ಲೂ ಕೂಡ ಉಲ್ಲೇಖ ಮಾಡಿದ್ರಿ. SP ಅವ್ರಿಗೂ ಕೂಡ ಅದನ್ನೇ ತಿಳಿಸಿದ್ರಿ. ಈತನಿಗೂ ಆ ಮರಳು ದಂಧೆಗೂ ಏನ್ ಕನೆಕ್ಷನ್? ಈಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸುತ್ತಂತ ಶ್ರೀದೇವಿ ಅವರು ಅಣ್ಣ
ಅವರು ಶ್ರೀನಿವಾಸ್ ನಾಯ್ಕ್ ಅಂತೇಳಿ. ಅವರು ನಮ್ಮ ತಾಲೂಕದವ್ರಲ್ಲ, ಅವರು ಹೊರಗಡೆ ಸುರ್ಪುರದವ್ರು. ಅವರು ಸುಮ್ನೆ ಬಂದ್ ಇಲ್ಲಿ ವಾತಾವರಣ ಕೆಡ್ಸಕ್ಕ ಸುಮ್ನೆನೆ ನಮ್ಮವ್ರನ್ನೆಲ್ಲ ಎತ್ತಿ ಕಟ್ಕೊಂಡು ಅಲ್ಲೆಲ್ಲ ಅವರು ನೂರಾರು ಟಿಪ್ಪರ್ ಇಟ್ಕೊಂಡು ಆತ ಮೊದ್ಲಿಂದನೂ ಅದೇ ಉದ್ಯೋಗ ಮಾಡೋ ಮನುಷ್ಯ. ಬರೇ ನಮ್ಮ ತಾಲೂಕದಷ್ಟೆಲ್ಲ ಮಾನವಿಯಲ್ಲಿ ಕೂಡ ಹಿಂದಕ್ಕೆಲ್ಲ ಇದೇ ತರ ಇನ್ಸಿಡೆಂಟ್ ಎಲ್ಲ ನಡೆದಿದ್ವು. ಇವೆಲ್ಲ ಮಾಡಿ ನಮ್ಮಲ್ಲಿ ಕೂಡ ಅವತ್ತು ಬೆಳಗ್ಗೆನೆ ಎಲ್ಲಾರನ್ನ ಕರ್ಕೊಂಡ್ ಬಂದಾಗ ನಾನು ಕೂಡ ಹೇಳಿದೆ, ನೋಡ್ರಿ ನಿಮಗ ಯಾವುದೇ ಕಾರಣಕ್ಕೂ ಇಲ್ಲಿಗಲ್ ಆಗಿ ಮಾಡಕ್ ಬಿಡಲ್ಲ. ಅದು ಏನಿದ್ರು ನ್ಯಾಯವಾಗಿ ಸರ್ಕಾರ ನಿಮ್ಗ ಪರವಾನಿಗೆ ಕೊಟ್ರ ನೀವು ಮಾಡ್ರಿ, ನಾನ್ ಬೇಡ ಅನ್ನೋದಿಲ್ಲ. ನೀವು ನನಗೆ ಯಾಕೆ ಬಂದು ಇಲ್ಲಿ ಮನೇಲಿ ಬಂದು ನೀವು ಇಲ್ಲಿ ಇಷ್ಟೆಲ್ಲ ಕ್ವಶನ್ ಮಾಡ್ತೀರಿ? ನಾನು ಹೊರಗಡೆ ಹೋದ್ರ 10 ಗಾಡಿಗಳು ತಗೊಂಡ್ ನನಗೆ ಬೆನ್ನ ಹತ್ತತ್ರಿ ಅಲ್ಲ, ಏನ್ ಕಾರಣ ಅಂತ ನಾನು ಕೇಳಿದಾಗ ಅವ್ರೇನ್ ಹೇಳ್ತಾರಂದ್ರೆ ನಿಮ್ಮನ್ನ ಕಾಯಕ್ ಬರ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ನನಗೆ ಎಷ್ಟು ಭಯ ವಾತಾವರಣ ಇರಬಹುದು ಅನ್ನೋಂಥದ್ದು ನೀವೇ ವಿಚಾರ ಮಾಡ್ರಿ ಮೇಡಮ್. ಇದನ್ನೆಲ್ಲ ನಾನು ಪದೇ ಹೇಳ್ತೀನಿ. ನನಗೂ ಕೂಡ ನಾನು ಒಬ್ಬ ಸಾಮಾನ್ಯಳು, ನನಗ ಜನ ಅಧಿಕಾರ ಕೊಟ್ಟಾರ, ನನ್ನ ಮೇಲೆ ವಿಶ್ವಾಸ ಇಟ್ಟು ಇವ್ರಾದ್ರ ಇಂಥವೆಲ್ಲ ನಡೆಯೋದಿಲ್ಲ, ಇವ್ರಿಗೆ ನಮ್ಮ ತಾಲೂಕಿಗೆ ಇಂಥ ಒಳ್ಳೆ ಒಂದು MLA ಬೇಕು ಅಂತೇಳಿ ಅವರೇ ನನಗ ತನುಮನಧನದಿಂದ ನನಗೆ ಆಶೀರ್ವಾದ ಮಾಡಿದಂತ ನಮ್ಮ ತಾಲೂಕಿನ ಜನ ಪ್ರಜಾಪ್ರಭುತ್ವನ ಎತ್ತಿಡ್ದಾರೆ. ಯಾವುದೇ ಕಾರಣಕ್ಕೂ ನಾನು 1 ಪೈಸೆ ದುಡ್ಡು ಕೊಟ್ಟಿಲ್ಲ, ಮದ್ಯ ಕೊಟ್ಟಿಲ್ಲ, ಇನ್ನೊಂದಿಲ್ಲ, ಹಣಬಲಿಲ್ಲ, ತೋಳ್ಬಲಿಲ್ಲ ಮೇಡಮ್. ಜನರು ನನಗ ಅವರು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನನ್ನ ಗೆಲ್ಸ್ಯಾರಂತಂದ್ರೆ ಇದನ್ನ ನಾನು ಏನ್ ಮಾಡ್ಲಿ ಹೇಳ್ರಿ? ಈ ತರ ಆದ್ರ ಮಹಿಳಾ ಶಾಸಕಿ ಅನ್ನೋದು ಒಂದ್ ಕಡೆ, ಮತ್ತೆ ನಾನು ಏನಾರು ಹೇಳ್ಕೊಂಡ್ರೆ ಏನಪ್ಪಾ ಇವ್ರು ಅಸಮರ್ಥರೇನೋ ಅನ್ನೋಂಥದ್ದು. ನಾನು ಯಾವುದೇ ಕಾರಣಕ್ಕೂ ನನ್ನ ಯಾರು ಭಯ ಹಾಕಿದ್ರೇನು, ಯಾರು ಏನ್ ತೊಂದರೆ ಕೊಟ್ರೇನು, ಯಾವುದೇ ಕಾರಣಕ್ಕೂ ನಾನು ಅಂತದಕ್ಕೆಲ್ಲ ಜಗ್ಗಲ್ಲ ನಾನು. ಆದ್ರೆ ಇದನ್ನ ಕಡಿಮೆ ಹಾಕ್ರಿ ಅಂತೇಳಿ ನಾನು ಅಧಿಕಾರಿಗಳಿಗೆ ಕೇಳ್ತಾ ಇದ್ದೀನಿ. ನಿಜ. ಅಲ್ಲ, ಈಗ 37 ಪ್ರಕರಣ ದಾಖಲಾಗಿದೆ ಅಂತ ಖುದ್ದು SP ಅವರೇ ಹೇಳ್ತಾರೆ. 37 ಅಧಿಕೃತವಾಗಿ ಪ್ರಕರಣ ದಾಖಲಾದ ನಂತರದಲ್ಲಿ SP ಅವರು ಹಾಗಾದ್ರೆ ಏನ್ ಕ್ರಮ ಕೈಗೊಂಡ್ರು? ಇನ್ನು ನಡೀತಾ ಇದೆಯಲ್ಲ ಅಲ್ಲಿ ಮರಳು ದಂಧೆ, ಅದನ್ನ ನಿಲ್ಲಿಸುವಂತ ಕ್ರಮಗಳು ಪೊಲೀಸರಿಂದ ಯಾಕೆ ಆಗ್ತಾ ಇಲ್ಲ ಹಾಗಾದ್ರೆ? ಈಗ ಮೇಡಮ್ ಏನಾಗ್ಯದ, ಪೊಲೀಸರು ಅಸಹಾಯಕರಾಗ್ಯಾರ, ಅಲ್ಲಿ ತಹಸೀಲ್ದಾರ್ ಅಸಹಾಯಕರಾಗ್ಯಾರ, ಮತ್ತೆ ಇನ್ನ ಉಳಿದಂತ ಎಲ್ಲಾ ಡಿಪಾರ್ಟ್ಮೆಂಟ್. ಯಾಕಂದ್ರೆ ಮರಳು ಸಮಿತಿ ಅಂತೇಳಿ ಒಂದು AC ಅವ್ರ ನೇತೃತ್ವದಲ್ಲಿ, DC ಅವ್ರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡ್ಯಾರ. ಇವತ್ತಿಗೂ ಒಬ್ಬನ ಅಲ್ಲಿ ಹೋಗಿ ಇದು ಮಾಡೋದಿಲ್ಲ. ಯಾಕಂದ್ರೆ ಅವ್ರಿಗೆ ಕೂಡ ಭಯ ವಾತಾವರಣ. ತಹಸೀಲ್ದಾರ್ ಅವ್ರನ್ನ ಕರೆದು ನಾನು ಮಾತಾಡಿದ್ರೆ ತಹಸೀಲ್ದಾರ್ ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಮ ಮೇಲೆನೆ ಲಾರಿ ಹತ್ಸಕ್ ಬರ್ತಾರ್ರಿ ಮೇಡಮ್, ನಾವೇನ್ ಮಾಡೋದು, ನಮಗೂ ಕೂಡ ಭಯ ಅದ ಅಂತ ಅವ್ರು ಹೇಳ್ತಾರೆ. ಅವ್ರ ಅಸಹಾಯಕತೆ. ಪೊಲೀಸರಿಗೆ ಕೇಳಿದಾಗ ಅಸಾಧ್ಯವಾದ ಮಾತ್ರ ಮೇಡಮ್, ಇದನ್ನ ಚೇಂಜ್ ಮಾಡಕ್ ಆಗೋದಿಲ್ಲ, ಇದನ್ನ ಬಂದ್ ಮಾಡಕ್ ಆಗಲ್ಲ, ಇದನ್ನ ಏನ್ ಮಾಡೋದ್ರಿ ಅಂತ ಅವರು ಕಾಂಪ್ರಮೈಸ್ ಲೆಕ್ಕದಾಗ ಅವ್ರು ಮಾತಾಡ್ತಾರ. ಅಂದ್ರೆ ಇಲ್ಲಿ ಒಂದು ಚೆಕ್ ಪೋಸ್ಟ್ ಮಾಡ್ಯಾರ, ಅಲ್ಲಿ 2-3 ಪೊಲೀಸರನ್ನ ಕೂಡಿಸ್ತಾರ. ಅಲ್ಲಿ ನೋಡಿದ್ರೆ ಒಂದು CC ಕ್ಯಾಮ್ರಾ ಇಲ್ಲ, ಒಂದು ರಿಜಿಸ್ಟರ್ ಇಲ್ಲ, ಏನು ದಾಖಲೆ ಬರ್ಕೊಳ್ಳೋದಿಲ್ಲ. ರಾಜಾರೋಷವಾಗಿ ಅವ್ರ ಮುಂದನೆ ಗಾಡಿಗಳು ಅಡ್ಡಾಡ್ತಿರ್ತಾವ. ನಾನೇ ಖುದ್ದಾಗಿ ಚೆಕ್ ಪೋಸ್ಟ್ಗೆ ಹೋಗಿ ನೋಡಿನಿ. ಇದನ್ನೆಲ್ಲ ನಾನು ಗಮನಿಸಿದಾಗ ಇಲ್ಲಿ ನಮ್ಮಲ್ಲಿ ಯಾವ ರೀತಿ ಆಡಳಿತ ನಡೆದಿರ್ಬೋದು, ಸರ್ಕಾರ ಇದನ್ನ ಎಷ್ಟರ ಮಟ್ಟಿಗೆ ಇಲ್ಲಿ ನಿರ್ಲಕ್ಷ್ಯದಿಂದ ನಮ್ಮ ತಾಲೂಕಿಗೆ ಒಬ್ಬ ಮಹಿಳೆ ಅನ್ನೋ ಕಾರಣಕ್ಕೆ ಸರ್ಕಾರನೇ ನೇರ ಹೊಣೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಯಾಕಂತಂದ್ರೆ ಇದಕ್ಕಿಂತ ಫಸ್ಟ್ ನಾನು ಹೋರಾಟ ಮಾಡಿ ನಾನೇ ಮರಳಿನ ಅಡ್ಡೆಗೆ ಹೋಗಿ ಅದನ್ನ ಮಾಡಿದ್ದೆ. ತನಿಖೆ ಮಾಡ್ರಿ ಅಂತೇಳಿ ಸ್ಪೀಕರ್ ಅವರು ಆದೇಶ ಮಾಡಿದ್ರು. ಆದೇಶ ಮಾಡಿದಾಗ ಅಲ್ಲಿ ಏನಂತ ನನ್ನ ವಿರುದ್ಧನೇ ಇದೇ ಮರಳು ಗ್ಯಾಂಗ್ನ ಕರ್ಕೊಂಡು ಸುಳ್ಳಾದ ಅಂತೇಳಿ ಬರೆದು ವರದಿ ಕೊಡ್ತಾರ ಪೊಲೀಸ್ ಅಧಿಕಾರಿಗಳಂದ್ರೆ ಎಷ್ಟು ಮಟ್ಟಿಗೆ ಅವರು ನನ್ನ ಟಾರ್ಗೆಟ್ ಮಾಡಿರ್ಬೋದು ಅನ್ನೋಂಥದ್ದು ನೋಡ್ರಿ. ನನಗೇನು ಭಯ ಇಲ್ಲ. ನನ್ನ ಕ್ಷೇತ್ರ ಜನ ನನ್ನ ಉಳಿಸಿಕೊಂಡಾರ, ಮುಂದನು ಉಳಿಸ್ಕೊಂತಾರ. ಯಾವುದೇ ಕಾರಣಕ್ಕೂ ನಾನು ಇದನ್ನ ಯಾರೋ ಒಬ್ಬನ ಹೇಳ್ತಿರ್ತಾರ, ಇಲ್ಲ ಮೇಡಮು ಈ ತರ ಸುಮ್ನೆ ಇದ್ಬಿಟ್ರೆ ಆಯ್ತಲ್ಲ, ನಾನು ಯಾವುದೇ ಕಾರಣಕ್ಕೂ ಜೀವ ಹೋದ್ರೂ ಸುಮ್ನೆ ಇರಲ್ಲ. ನನ್ನ ಕೆಲಸ ಏನು, ನನ್ನ ಕಾಯಕ ನಾನೊಂದು ಸೇವಾಳು. ಒಂದು ಕ್ಷೇತ್ರದಾಗ ನಾನು ಸಂಪತ್ತನ್ನು ಉಳಿಸಕ್ ನಾನು ಆರಿಸ್ಯಾರ, ಅದನ್ನ ಯಾರು ದರೋಡೆ ಮಾಡಕ್ ನಾ ಬಿಡಲ್ಲ. ಖಂಡಿತ. ಧನ್ಯವಾದ ಕರಮ ನಾಯಕ್ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಕ್ಕೆ.